ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನ ನಾವು ರೋಮನ್ ಸಂಖ್ಯಾ ಪದ್ಧತಿಯನ್ನು ನೋಡೋಣ. ಭಾರತೀಯ ಸಂಖ್ಯಾ ಪದ್ಧತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳನ್ನು ನೋಡಿರ್ತಕ್ಕಂಥದ್ದು. ನಾವು ಇವತ್ತಿನ ದಿನ ರೋಮನ್ ಸಂಖ್ಯಾ ಪದ್ಧತಿಯನ್ನು ನೋಡೋಣ. ರೋಮನ್ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡ್ತಾ ಹೋಗೋಣ. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಆಧಾರಿತವಲ್ಲದ ಸಂಖ್ಯಾ ಪದ್ಧತಿಯಾಗಿದೆ. ನಾವು ಭಾರತೀಯ ಸಂಖ್ಯಾ ಪದ್ಧತಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಆಗಿರ್ಬೋದು, ನಾವು ಬಿಡಿ 10, 100, 1000, 10,000 ಹೀಗೆ ಸ್ಥಾನ ಆಧಾರಿತವಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿಯನ್ನು ನಾವು ನೋಡ್ತೇವೆ. ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಯಾವುದೇ ಸ್ಥಾನ ಆಧಾರಿತವಲ್ಲದ ಸಂಖ್ಯಾ ಪದ್ಧತಿ ಆಗಿರ್ತಕ್ಕಂಥದ್ದು. ಈ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸೊನ್ನೆಗೆ, ಭಾರತೀಯರ ಕೊಡುಗೆಯಾಗಿರ್ತಕ್ಕಂಥ ಈ ಸೊನ್ನೆಗೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಯಾವುದೇ ಚಿಹ್ನೆ ಇಲ್ಲ. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸೊನ್ನೆಗೆ ಯಾವುದೇ ಚಿಹ್ನೆ ಇರುವುದಿಲ್ಲ. ಈ ರೋಮನ್ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರೆಯಬೇಕಂತ ಕೆಲವೊಂದಿಷ್ಟು ನಿಯಮಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದೊಂದೇ ನಿಯಮವನ್ನು ವಿವರಣೆ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೇ ನಿಯಮ, ಒಂದು ವೇಳೆ ಸಂಖ್ಯೆ ಅಕ್ಷರಗಳು ಪುನರಾವರ್ತಿಸಿದರೆ ಅವುಗಳನ್ನು ಪರಸ್ಪರ ಸಂಕಲನ ಮಾಡಬೇಕು. ರೋಮನ್ ಸಂಖ್ಯಾ ಪದ್ಧತಿಯ ಮೊದಲನೇ ನಿಯಮ, ಅಕ್ಷರಗಳು ಪುನರಾವರ್ತಿಸಿದರೆ ಅವುಗಳನ್ನು ನಾವು ಏನ್ ಮಾಡಬೇಕು? ಪರಸ್ಪರ ಸಂಕಲನ, ಕೂಡಿಸ್ಬೇಕು, ಎಡಿಷನ್ ಮಾಡಬೇಕು. ಈಗ ನೋಡ್ತಾ ಬರೋಣ. ಇದಕ್ಕ ಐ ಇದು 1 ಅಂತ ಹೇಳ್ತೀವಿ ನಾವು. 1 ವಿ ಅಂದ್ರೆ ಎಷ್ಟು? 5. ಎಕ್ಸ್ ಅಂದ್ರ 10. ಎಲ್ ಅಂದ್ರ ರೋಮನ್ ಸಂಖ್ಯಾ ಪದ್ಧತಿ ಎಲ್ ಅಂದ್ರೆ 50. 50ಕ್ಕೆ ನಾವು ರೋಮನ್ ಸಂಖ್ಯೆಯಲ್ಲಿ ಎಲ್ ಅಂತ ಬರಿತೀವಿ. ಸಿ ಅಂತಂದ್ರ 100. 100ಕ್ಕೆ ನಾವು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸಿ ಅಂತ ಬರಿತೀವಿ. ಡಿ ಅಂತಂದ್ರೆ 500. 500ಕ್ಕೆ ನಾವು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಡಿ ಅಂತ ಬರಿತೀವಿ. ಇನ್ನು 1000ಕ್ಕೆ ಎಂ ಅಂತ ಬರಿತೀವಿ. 1000ಕ್ಕೆ ಎಷ್ಟು ಬರಿತೀವಿ? ಎಂ ಅಂತ ಬರಿತೀವಿ. ಐಗೆ 1ಕ್ಕೆ ಐ ಅಂತ ಬರಿತೀವಿ ನಾವು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ. 5ಕ್ಕೆ ವಿ, 10ಕ್ಕೆ ಎಕ್ಸ್, 50ಕ್ಕೆ ಎಲ್, 100ಕ್ಕೆ ಸಿ, 500ಕ್ಕೆ ಡಿ, 1000ಕ್ಕೆ ಎಂ. ಈ ರೀತಿಯಾಗಿ ನಾವು ಬರಿತಾ ಹೋಗ್ತೇವೆ. ಈ ಮೊದಲನೇ ನಿಯಮ ಏನ್ ಹೇಳ್ತದಂದ್ರೆ, ಪುನರಾವರ್ತಿಸಿದರೆ, ಅಕ್ಷರಗಳು ಪುನರಾವರ್ತಿಸಿದರೆ ಅವನ್ನು ನಾವು ಏನ್ ಮಾಡಬೇಕು? ಸಂಕಲನ ಮಾಡಬೇಕು. ಈಗ ನೋಡ್ತಾ ಬರೋಣ. ಎಕ್ಸ್ ಎಕ್ಸ್ ನೋಡಿ, ಇಲ್ಲಿ 2 ಎಕ್ಸ್ ಅನ್ನ ಬರೆದೆ. ಎಕ್ಸ್ ಅಂದ್ರೆ ಎಷ್ಟು? 10. 10 ಪ್ಲಸ್ 10 ಈಕ್ವಲ್ ಟು 20. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಏನಾದರೂ ಅಕ್ಷರಗಳು ಪುನರಾವರ್ತನೆ ಆದರೆ ಅವುಗಳನ್ನು ನಾವು ಏನ್ ಮಾಡಬೇಕು? ಸಂಕಲನ ಮಾಡಬೇಕು, ಎಡಿಷನ್ ಮಾಡಬೇಕು. ನೋಡಿಲಿ, ಎಕ್ಸ್ ಎಕ್ಸ್ ಅನ್ನ 2 ಸಾರಿ ನಾವು ಬರೆದಿದ್ದೀವಿ. ಅದನ್ನ ನಾವೇನ್ ಮಾಡಬೇಕು? 2 ಸಾರಿ ಬರೆದ್ರೆ ಅದನ್ನ ಕೂಡಿಸ್ಬೇಕು, ಎಡಿಷನ್ ಮಾಡಬೇಕು. 10 ಪ್ಲಸ್ 10 ಈಕ್ವಲ್ ಟು 20. ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟ್ ನೋಡ್ರಿ, 1 ಪ್ಲಸ್ 1 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗ್ತದ್ರಿ? ಇದು ಐ ಅಂದ್ರ ಐ ಅನ್ನ ಎಷ್ಟು ಸಾರಿ ಪುನರಾವರ್ತಿಸಿದ್ರಿ? 3 ಬಾರಿ ಪುನರಾವರ್ತಿಸಿದ್ರಿ. ಅದನ್ನ ಯಾವ ರೀತಿಯಾಗಿ ಬರೀಬೇಕು? 1 ಪ್ಲಸ್ 1 ಪ್ಲಸ್ 1 ಅಂದ್ರೆ ಕೂಡಿಸ್ಬೇಕು, ಸಂಕಲನ ಮಾಡಬೇಕು. ಏನಾದರೂ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಅಕ್ಷರಗಳು ಪುನರಾವರ್ತನೆ ಆದರೆ ನಾವು ಏನ್ ಮಾಡ್ಬೇಕು? ಅವುಗಳನ್ನ ಕೂಡಿಸ್ಬೇಕು, ಸಂಕಲನ ಮಾಡಬೇಕು. ಎಷ್ಟಾಗ್ತದೆ? ಇದು 3 ಆಗ್ತದೆ. ಇದು ಮೊದಲನೇ ನಿಯಮ. ಮೊದಲನೇ ನಿಯಮ ಎಲ್ಲರಿಗೂ ಪರಿಪೂರ್ಣವಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈಗ ಎರಡನೇ ನಿಯಮಕ್ಕೆ ಹೋಗೋಣ. ಸರ್, ಇವು ಕ್ವಶನ್ ಎಲ್ಲಿ ಕೇಳ್ತಾರಂತ ಹೇಳ್ತಿದ್ದೀರಿ?
ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ನವೋದಯ, ಮುರಾರ್ಜಿ, ಸೈನಿಕ ಎಲ್ಲ ಕಡೆನೂ ಕೇಳ್ತಾರೆ. ಆದ್ರೆ ಇತ್ತೀಚೆಗೆ ಈ ಸಂಖ್ಯಾ ಪದ್ಧತಿ ಏನಾಗಿದೆ ಅಂದ್ರೆ ಮರೆಮಾಚುತ್ತಿರ್ತಕ್ಕಂಥ ಸಂಖ್ಯಾ ಪದ್ಧತಿಯಾಗಿದೆ. ಇದನ್ನು ಅಷ್ಟೊಂದಾಗಿ ಬಳಸ್ತಾ ಇಲ್ಲ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮುರಾರ್ಜಿ, ಸೈನಿಕ, ನವೋದಯ ಎಕ್ಸಾಮ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳತಕ್ಕಂಥ ಸಂಖ್ಯಾ ಪದ್ಧತಿ ಆಗಿದೆ. ಸರ್ ಕಾಂಪಿಟೇಟಿವ್ ಅಂದ್ರೆ ಯಾವ ಎಕ್ಸಾಮ್ ಸರ್? ಸರ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ PC ಆಗಿರ್ಬೋದು, PSI ಆಗಿರ್ಬೋದು, ಎಲ್ಲ ಇದರಲ್ಲೂ ಕೇಳ್ತಕ್ಕಂಥ ಪ್ರಶ್ನೆಗಳು. TET ಒಳಗೆ ಇರ್ತದ ಸರ್? ಹೌದು ಸರ್, TET ಕೇಳ್ತಕ್ಕಂಥ ಸಂಖ್ಯಾ ಪದ್ಧತಿ. TET ಅಲ್ಲಿ ಕೂಡ ಕೇಳಿದ್ದಾರೆ, ಸಂಖ್ಯಾ ಪದ್ಧತಿಯನ್ನ TET ಅಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇ ನಿಯಮನ ನಾವು ತೆಗೆದುಕೊಂಡಿದ್ದೇವೆ. ಯಾವುದೇ ಸಂಖ್ಯೆ ಅಕ್ಷರ 3ಕ್ಕಿಂತ ಹೆಚ್ಚು ಸಲ ಪುನರಾವರ್ತಿಸಬಾರದು. ನೋಡಿ, ಸರಿಯಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಯಾವುದೇ ಸಂಖ್ಯೆ ಅಕ್ಷರ 3ಕ್ಕಿಂತ ಹೆಚ್ಚು ಸಲ ನಾವೇನ್ ಮಾಡಬಾರದು, ಅದನ್ನ ಪುನರಾವರ್ತಿಸಬಾರದು. ಮೊದಲ ನಿಯಮ ಏನ್ ಹೇಳ್ತೀರಿ, ಪುನರಾವರ್ತಿಸತಕ್ಕಂಥ ಸಂಖ್ಯೆಗಳನ್ನ ನಾವೇನ್ ಮಾಡಬೇಕು, ಕೂಡಿಸ್ಬೇಕು, ಸಂಕಲನ ಮಾಡಬೇಕು, ಎಡಿಷನ್ ಮಾಡಬೇಕು. ಆದರೆ ಎರಡನೇ ನಿಯಮ ಹೇಳ್ತದೆ, ಸಂಖ್ಯೆಗಳನ್ನು ಪುನರಾವರ್ತಿಸಬೇಕಾದ್ರೆ 3ಕ್ಕಿಂತ ಹೆಚ್ಚು ಸಲ ಪುನರಾವರ್ತಿಸಬಾರದು. ಯಾವುದೇ ಒಂದು ರೋಮನ್ ಅಂಕಿಯನ್ನು ತೆಗೆದುಕೊಂಡಾಗ ಆ ಅಂಕಿಯನ್ನು 3 ಅಥವಾ 3ಕ್ಕಿಂತ ಒಳಗಾಗಿ 2 ಅಥವಾ ಒಂದು ಸಾರಿ ಬರೀಬಹುದು. 3ಕ್ಕಿಂತ ಹೆಚ್ಚು ಸಲ ನಾವು ಏನ್ ಮಾಡೋದಿಲ್ಲ, ಪುನರಾವರ್ತಿಸಕ್ಕೆ ಬರೋದಿಲ್ಲ. ಅದು ರೋಮನ್ ಸಂಖ್ಯಾ ಪದ್ಧತಿಯ ನಿಯಮ. ಈಗ ಎಕ್ಸ್ 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 ನೋಡ್ರಿ, ಇಲ್ಲಿ ಎಷ್ಟು ಸಾರಿ ಪುನರಾವರ್ತಿಸಿದ್ರೆ ನಾನು 1 2 3 4 ಇದೇನಾಗ್ತದ, ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ತಪ್ಪಾಗ್ತದೆ. ಇದೇನಾಗ್ತದ್ರಿ, ತಪ್ಪಾಗ್ತದೆ. ಯಾಕಪ್ಪ ಅಂದ್ರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು 3 ಸಾರಿ ಮಾತ್ರ ಬರೀಬಹುದು. ನೋಡ್ರಿ, ಇದು 10 20 30 40 ಆಗ್ತದೆ. ಎಷ್ಟಾಗ್ತದೆ, ಅದು 4 ಸಾರಿ ಬರೆದ್ರ 40 ಆಗ್ತದೆ. ಇದನ್ನ ಯಾವ ರೀತಿಯಾಗಿ ಬರೀಬಹುದು, 40ನ್ನ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು 50ಕ್ಕ ಎಲ್ ಅಂತ ಬರಿತೀವಿ. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 50ಕ್ಕೆ ನಾವೆಂತ ಬರಿತೀವಿ, ಎಲ್ ಅಂತ ಬರಿತೀವಿ. ಎಲ್ ನಾ ಮುಂದೆ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ಇದು 40 ಆಗ್ತದೆ, 40. ನಾವೇನ್ ಮಾಡಿದ್ರಿ, ಇಲ್ಲಿ 50ರಲ್ಲಿ 10ನ್ನ ಕಳಿತೀವಿ, ಅವಾಗ ಇದು 40 ಆಗ್ತದೆ. ಈ ರೀತಿಯಾಗಿ ಬರೀಬೇಕು. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಏನ್ ಮಾಡ್ಬೇಕ್ರಿ, ನಾವು 3ಕ್ಕಿಂತ ಹೆಚ್ಚು ಸಾರಿ ನಾವು ಏನ್ ಮಾಡಂಗಿಲ್ಲ, ಬರೆಯೋ ಹಾಗಿಲ್ಲ, ಪುನರಾವರ್ತಿಸೋ ಹಾಗಿಲ್ಲ. 3 ಬಾರಿ ಮಾತ್ರ ನಾವೇನ್ ಮಾಡಬೇಕು, ಅಕ್ಷರಗಳನ್ನ ಪುನರಾವರ್ತಿಸಲಿಕ್ಕೆ ಅವಕಾಶವಿದೆ. ಎರಡನೇ ನಿಯಮ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ಮೂರನೇ ನಿಯಮ, ಕೇವಲ IXCM ಗಳನ್ನು ಮಾತ್ರ ಪುನರಾವರ್ತಿಸಬೇಕು. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ ಇದು. ಕೇವಲ IXCM ಗಳನ್ನು ನಾವು ಏನ್ ಮಾಡ್ಬೇಕ್ರಿ, ಮಾತ್ರ ಪುನರಾವರ್ತಿಸಬೇಕು. 1 10 ಇದು ಒಂದ್ರೆ, 1 10 100 ಎಂ ಅಂದ್ರೆ 1000. ಇವುಗಳನ್ನು ಮಾತ್ರ ನಾವೇನ್ ಮಾಡಬೇಕು, ಪುನರಾವರ್ತಿಸಲು ಅವಕಾಶಗಳಿವೆ. ನೋಡಿ, 1ನ್ನ ನಾವು 2 ಸಾರಿ ಬರೀಬಹುದು, ಹೌದಾ? 10ನ್ನ 2 ಸಾರಿ ಬರೀಬಹುದು, 3 ಸಾರಿ ಬರೀಬಹುದು, ಅವಕಾಶ ಇದೆ. ಇದು 100 ಅಂದ್ರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸಿ ಅಂತ ಬರೀತೀವಿ. ಇದನ್ನ 3 ಸಾರಿ ಬರೀಬಹುದು, 300 ಆಗ್ತದೆ. 100 + 100 + 100 300. ಈ ರೀತಿಯಾಗಿ ಬರೀಲಿಕ್ಕೆ ಅವಕಾಶಗಳಿವೆ. ಯಾವುಗಳನ್ನು ನಾವು ಪುನರಾವರ್ತಿಸಬೇಕು, IXCM 1 10 100 ಮತ್ತು 1000ಗಳನ್ನು ಮಾತ್ರ ನಾವೇನ್ ಮಾಡಬಹುದು, ಪುನರಾವರ್ತಿಸಬಹುದು. ಆದರೆ VLD 5 50 500 ಇವುಗಳನ್ನ ಪುನರಾವರ್ತಿಸುವಂತಿಲ್ಲ. ಅಂದ್ರೆ 2 ಸಾರಿ ಬರೆಯ ಹಾಗಿಲ್ಲ. ಯಾವುದಿದು, 5 50 500. ಇಲ್ಲಿ ನೋಡ್ರಿ, ಗಮನ ಈ ಕಡೆ ಇರಲಿ. 1 5 10 50 100 500 1000 ಇದು ರೋಮನ್ ಸಂಖ್ಯಾ ಪದ್ಧತಿ.
ಯಾವ ಯಾವಗಳನ್ನು ನಾವು ಪುನರಾವರ್ತಿಸಬಹುದು? ಐ, ಎಕ್ಸ್, ಸಿ ಮತ್ತು ಎಂ ಗಳನ್ನು ನಾವು ಪುನರಾವರ್ತಿಸಬಹುದು. ಆದರೆ ಯಾವಗಳನ್ನು ಪುನರಾವರ್ತಿಸಕ್ಕೆ ಬರೋದಿಲ್ಲ? 5, 50, 500. ನೋಡ್ರಿ ಹೆಂಗೆ ನೆನಪಿಟ್ಕೋಬೇಕ್ರಿ ಇವನ್ನ? VLD 5, 5 ಹತ್ಲೆ 50, 50 ಹತ್ಲೆ 500. ಇವುಗಳನ್ನ ನಾವು ಏನ್ ಮಾಡಕ್ ಬರೋದಿಲ್ಲ? ಪುನರಾವರ್ತಿಸೋಕೆ ಬರೋದಿಲ್ಲ. ಐ, ಎಕ್ಸ್, ಸಿ, ಎಂ ಇವುಗಳನ್ನು ನಾವು ಪುನರಾವರ್ತಿಸಬಹುದು. ನೋಡ್ರಿ ಒಂದೈತಲ್ರಿ ಅದನ್ನ 2 ಸಾರಿ ಬರಿಬಹುದು. ಈಗ ಬರಿಬಹುದು. ಎಕ್ಸ್ ಐತಲ್ರಿ ಅದನ್ನ 2 ಸಾರಿ ಬರಿಬಹುದು. ಎಷ್ಟಾಗ್ತದೆ? ಇದು 20 ಆಗ್ತದೆ. 10 + 10 20. ಇದು 1 + 1 2 ಆಗ್ತದೆ. ಆದ್ರೆ ಇದನ್ನು ನಾವೇನು 2 ಸಾರಿ ಬರೆಯೋ ಹಾಗಿಲ್ಲ. ಅಲ್ಲಿ ಕೊಟ್ಟಿದ್ದಾರೆ, ನಿಯಮದಲ್ಲಿ ಕೊಟ್ಟಿದ್ದಾರೆ, ಕೇವಲ ಐ, ಎಕ್ಸ್, ಸಿ, ಎಂ ಗಳನ್ನ ಮಾತ್ರ ಪುನರಾವರ್ತಿಸಬೇಕು. ಆದ್ರೆ VLD ಗಳನ್ನ ಪುನರಾವರ್ತಿಸುವಂತಿಲ್ಲ. ನೋಡ್ರಿ ವಿ ಅನ್ನ 2 ಸಾರಿ ಬರೆದ್ರೆ ಏನಾಗ್ತದ ನೋಡೋಣ. ನೋಡ್ರಿ 10, 5 + 5 ಎಷ್ಟಾಗ್ತದ್ರಿ? 10 ಆಗ್ತದೆ. ಅಲ್ಲಿ ರೋಮನ್ ಅಂಕಿಯಲ್ಲಿ 10 ಕೊಟ್ಟಿದ್ರೆ ಆಲ್ರೆಡಿ. ಅದಕ್ಕೆ ನಾವ್ ಏನ್ ಮಾಡೋಂಗಿಲ್ಲ. ಇದನ್ನ 5ಅನ್ನ ಮತ್ತು 50ಅನ್ನ 500ಅನ್ನ ಏನ್ ಮಾಡಕ್ ಬರೋದಿಲ್ರಿ? ಪುನರಾವರ್ತಿಸೋಕೆ ಬರೋದಿಲ್ಲ. ಬಹಳ ನಿಯಮಗಳನ್ನ ನಾವು ಕಲಿತುಕೊಂಡೇ ಆದದ್ದಲ್ಲಿ ನೀವು ಎಂಥ ಸಂಖ್ಯೆಗಳನ್ನಾದ್ರೂ ರೋಮನ್ ಸಂಖ್ಯೆಯಲ್ಲಿ ಬರೀಬಹುದು. ಸ್ವಲ್ಪ ಗಮನ ಈ ಕಡೆ ಇರಬೇಕು. ನೆಕ್ಸ್ಟ್ 3ನೇ ನಿಯಮ ಪರಿಪೂರ್ಣವಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ನೆಕ್ಸ್ಟ್ 4ನೇ ನಿಯಮ, ದೊಡ್ಡ ಸಂಖ್ಯೆಯ ಬಲಕ್ಕೆ ಚಿಕ್ಕ ಸಂಖ್ಯೆ ಬಂದರೆ ಎರಡೂ ಸಂಖ್ಯೆಗಳನ್ನು ಪರಸ್ಪರ ಸಂಕಲನ ಮಾಡಬೇಕು. ನೋಡಿ, ದೊಡ್ಡ ಸಂಖ್ಯೆಯ ಬಲಕ್ಕೆ ಇಲ್ಲಿ ಯಾವುದೋ ಒಂದು ಸಂಖ್ಯೆ ತಗೊಂಡೆ. ದೊಡ್ಡ ಸಂಖ್ಯೆ ಯಾವ್ದ್ರಿ? 10. ರೋಮನ್ ಸಂಖ್ಯೆಯಲ್ಲಿ ಎಕ್ಸ್ ಅಂತ ಬರೀತೀವಿ. 10ಅನ್ನ ತೆಗೆದುಕೊಂಡಾಗ ಇದ್ರ ಬಲ ಯಾಕಡೆ ಆಗ್ತದ್ರಿ? ಇದು ಬಲ, ಇದು ರೈಟ್, ಇದು ಲೆಫ್ಟ್, ಎಡ. ಇದು ಬಲ ಮತ್ತು ಇದು ಎಡ. ಎಡ ಮತ್ತು ಬಲ ಅದು ಗೊತ್ತಿರಬೇಕು ನಮ್ಗೆ ಫಸ್ಟ್. ಈಗ ಇದು ದೊಡ್ಡ ಸಂಖ್ಯೆ. ನಿಯಮದ ಪ್ರಕಾರ ದೊಡ್ಡ ಸಂಖ್ಯೆ ಬರೆದಿದೆ. ದೊಡ್ಡ ಸಂಖ್ಯೆಯ ಬಲಕ್ಕೆ, ದೊಡ್ಡ ಸಂಖ್ಯೆ ಈ ಕಡೆ ಬಲಕ್ಕೆ, ಇಲ್ಲಿ ಬಲಗೈ ಐತಂದ್ರೆ ಇಲ್ಲಿ ಬಲಕ್ಕೆ. ದೊಡ್ಡ ಸಂಖ್ಯೆಯ ಬಲಕ್ಕೆ ಚಿಕ್ಕ ಸಂಖ್ಯೆ ಬಂದರೆ ಅಂತ ಸಂಖ್ಯೆ ಬರಬೇಕ್ರಿ. ಇಲ್ಲಿ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವ ತಗೊಳ್ಳೋಣ ನಾವು? 1 ತಗೊಳ್ಳೋಣ. ಎಷ್ಟಾಗ್ತದೆ ಇದು? ನೋಡಿ ಎಷ್ಟಾಗ್ತದ? ಏನ್ ಮಾಡ್ಬೇಕು ಅವಾಗ ನಾವು? ಪರಸ್ಪರ ಸಂಕಲನ ಮಾಡಬೇಕು, ಎಡಿಷನ್ ಮಾಡಬೇಕು, ಕೂಡಿಸ್ಬೇಕು. 10 + I ಅಂದ್ರೆ ಎಷ್ಟ್ರಿ? 1. ಎಷ್ಟಾಗ್ತದ್ರಿ ಇದು? 10 + 1 10 + 1 11. ಈ ರೀತಿಯಾಗಿ ನಾವು ಬರೀಬಹುದು. ದೊಡ್ಡ ಸಂಖ್ಯೆಯ ಬಲಕ್ಕೆ ಏನಾದ್ರೂ ಚಿಕ್ಕ ಸಂಖ್ಯೆ ಬಂದ್ರೆ ನಾವು ಏನ್ ಮಾಡ್ಬೇಕು? ಅದನ್ನ ಕೂಡಿಸ್ಬೇಕು. ಸಂಖ್ಯೆಗಳನ್ನ ಏನ್ ಮಾಡಬೇಕು? ಕೂಡಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್, ಇದೆಷ್ಟು? ಇದು 5. ಇಲ್ಲಿ ಬಲಕ್ಕ 7 ಬರಿಬೇಕು. 5 7 ಹೆಂಗ್ ಬರಿಬೇಕ್ರಿ ನಾವು? 5 5ರ ಮುಂದೆ ಒಂದನ್ನು 2 ಸಾರಿ ಬರಿಬೇಕು, ರಿಪೀಟ್ ಮಾಡಬೇಕು. 5 6 7 ಈ ರೀತಿಯಾಗಿ ಬರಿಬೇಕು. ಇನ್ನ 8 ಬರಿಬೇಕಾದ್ರೆ ಹೆಂಗ್ ಬರಿಬೇಕ್ರಿ ನಾವು? 5 5ಕ್ಕೆ ಸೇರಿಸಿದ್ರೆ 8 ಆಗ್ತದೆ. 6 7 8. ನೋಡ್ರಿ ಸಂಖ್ಯೆಗಳನ್ನು ಒಂದನ್ನು ನಾನು ಎಷ್ಟು ಸಾರಿ ಪುನರಾವರ್ತಿಸಿದ್ದೀನಿ? ಒಂದನ್ನು 3 ಬಾರಿ. 1 2 3 3 ಸಾರಿ ಮಾತ್ರ ಪುನರಾವರ್ತಿಸಬಹುದ್ರಿ. ಈಗ 5 6 7 8 ಬರದೆ. ಈಗ 9 ಬರಿ ಅಂದ್ರೆ ಹಿಂಗ್ ಬರೆಯಕ್ ಬರೋದಿಲ್ರಿ. ಅದು ನಿಯಮದಲ್ಲಿ ಹೇಳಿದ್ದೀನಿ ನಾನು. ಇದನ್ನ 4 ಸಾರಿ ಬರೆದ್ರ ಇದು 9 ಆಗ್ತದೆ ಸರ್, ಆಗುದಿಲ್ರಿ. 9 ಬರೆಯಕ್ ಮೆಥಡ್ ಬೇರೆ ಇದೆ. ಇದು 10. 10ರಲ್ಲಿ ಏನ್ ಮಾಡ್ಬೇಕು? ಒಂದನ್ನು ಮೈನಸ್ ಮಾಡಬೇಕು. ಅವಾಗ ಎಷ್ಟಾಗ್ತದೆ? 9 ಆಗ್ತದೆ. ನೆಕ್ಸ್ಟ್ ಅದೇ ನಿಯಮ ಇದೆ ಹೇಳ್ತೀನಿ. ಅದ್ರ ಮುಂದೆ ಬರೆದ್ರೆ ನಾವು ಪ್ಲಸ್ ಮಾಡ್ಬೇಕು ಸರ್, ಹಿಂದೆ ಬರೆದ್ರೆ ಮೈನಸ್ ಮಾಡ್ಬೇಕು. ಹೌದು, ಅದ್ರ ಮುಂದೆ ಬರೆದ್ರೆ ಏನ್ ಮಾಡ್ಬೇಕ್ರಿ ನಾವು? ಕೂಡಿಸ್ಬೇಕು. ಅದ್ರ ಹಿಂದೆ ಬರೆದ್ರೆ ಏನ್ ಮಾಡ್ಬೇಕು ನಾವು? ಕಳಿಬೇಕು. ಅಂದ್ರೆ ಬಲಕ್ಕೆ ಬರೆದ್ರೆ ಕೂಡಿಸ್ಬೇಕು, ಎಡಕ್ಕೆ ಬರೆದ್ರೆ ಕಳಿಬೇಕು. ಅದ ಈ ದೊಡ್ಡ ಸಂಖ್ಯೆಯ ಬಲಕ್ಕೆ ಚಿಕ್ಕ ಸಂಖ್ಯೆ ಬರೆದ್ರೆ ಏನ್ ಮಾಡ್ಬೇಕ್ರಿ ನಾವು? ಕೂಡಿಸ್ಬೇಕು. ಈ ದೊಡ್ಡ ಸಂಖ್ಯೆಯ ಎಡಕ್ಕ ಬರೆದ್ರೆ ಏನ್ ಮಾಡ್ಬೇಕ್ರಿ? ಈಗ 10 ಐತಿ, ಈ ಎಡಕ್ಕ ಇದ್ರ ಹಿಂದ ಈ 1 ಬರೆದ್ರೆ ಏನ್ ಮಾಡ್ಬೇಕು ನಾವು? ಇವಾಗ 9 ಆಗ್ತದೆ ಸರ್. ಎಸ್, ಗುಡ್. ವ್ಯವಕಲನ ಮಾಡಬೇಕು. ಏನ್ ಮಾಡ್ಬೇಕು? ಸಬ್ಸ್ಟ್ರಾಕ್ಷನ್. ಈ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿಬೇಕ್ರಿ. 10 ಮೈನಸ್ ಎಷ್ಟೈತೆ? ಎಷ್ಟು ಬರ್ದೇನಪ್ಪ ಇಲ್ಲಿ? 1 ಬರ್ದಿರಿ ಸರ್. 1 ಎಷ್ಟಾಗ್ತದ್ರಿ? 10ರಲ್ಲಿ 1 ಕಳೆದ್ರೆ ಎಷ್ಟ್ರಿ? 9 ಸರ್. 9. ಈ ರೀತಿಯಾಗಿ ಬೇರೆ ದೊಡ್ಡ ಸಂಖ್ಯೆ ಏನಾದ್ರು ಎಡಕ್ಕ ಬಂದಾಗ ಏನ್ ಮಾಡ್ಬೇಕ್ರಿ ನಾವು? ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆ ಏನಾದ್ರು ಬಲಕ್ಕ ಬಂದ್ರೆ ಏನ್ ಮಾಡ್ಬೇಕ್ರಿ ನಾವು?
ಕೂಡಿಸ್ಬೇಕು. ಈ ನಿಯಮ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ನಿಯಮ ನೀವು ಪರ್ಫೆಕ್ಟ್ ಆದ್ರೆ ಎಂಥ ಸಂಖ್ಯೆಗಳನ್ನಾದ್ರೂ ನೀವು ಬರೀಬಹುದು. ಆ ರೀತಿಯ ನಿಯಮಗಳನ್ನು ನಾವು ಏನ್ ಮಾಡಿದೀವಿ, ಹುಡುಕಿಕೊಂಡು ಬರೆದಿದ್ದೀವಿ. ಈ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಈಗ ಹೇಳಿರ್ತಕ್ಕಂಥ ನಿಯಮಗಳು ಏನದು ಬಹಳ ಇಂಪಾರ್ಟೆಂಟ್ ಅದಾವೆ. ಈ ನಿಯಮಗಳು ಎಲ್ಲರಿಗೂ ಸ್ವಲ್ಪ ಗೊತ್ತಿರ್ತವೆ, ಬಟ್ ಈ ನಿಯಮಗಳು ಸ್ವಲ್ಪ ಮಾಹಿತಿ ಕಡಿಮೆ ಇರ್ತದ. ನೋಡೋಣ. ಆಯನ್ನು ವಿ ಮತ್ತು ಎಕ್ಸ್ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ನೋಡ್ರಿ, ಇಂಪಾರ್ಟೆಂಟ್ ಐತಿ. ಆಯನ್ನು ಒಂದನ್ನು 5 ಮತ್ತು 10ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ನೋಡ್ರಿ, ಇವು 2ರಿಂದ ಮಾತ್ರ ವ್ಯವಕಲನ ಮಾಡಬೇಕು, ಕಳಿಬೇಕು. ಈ 1 ಐತಲ್ರಿ, 5ರಿಂದ ಮಾತ್ರ ಕಳಿಬೇಕು. ಇದನ್ನು ಎಷ್ಟಾಗ್ತದೆ ಇದು? 5ರಲ್ಲಿ 1 ಎಷ್ಟಾಗ್ತದೆ? ಇದು 4 ಆಗ್ತದೆ. 5 - 1 = ಎಷ್ಟು? 4. 5ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದೆ? 4 ಆಗ್ತದೆ. ಈಗ 10ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದೆ? ಇದು 10 - 1 9. ಈ ರೀತಿಯಾಗಿ ನಾವು ಮಾಡಬೇಕು. ಈಗ 50 ಅಂದ್ರೆ ರೋಮನ್ ಸಂಖ್ಯೆಯಲ್ಲಿ ನಾವು ಎಷ್ಟು ಬರೀತೀರಿ? ಎಲ್ ಅಂತ ಬರೀತೀವಿ. ಎಲ್ ಅಲ್ಲಿ ಈ 1 ಕಳೆದ್ರೆ ಎಷ್ಟು ಬರ್ತದೆ ನೋಡ್ರಿ? ಬರೋದಿಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಷ್ಟಾಗ್ತದೆ ಇಲ್ಲಿ? 50ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದೆ? 49. ಇದೇನಾಗ್ತದ? ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ತಪ್ಪಾಗ್ತದೆ. ಈ ರೀತಿಯಾಗಿ ಬರೆಯೋ ಹಾಗಿಲ್ಲ. 49 ಬರಿ ಅಂದ ತಕ್ಷಣ ಇಲ್ಲಿ 50 ಗೊತ್ತೈತೆ ನಮಗೆ. ಇದೆಲ್ಲ ಅಂದ್ರೆ ಎಷ್ಟ್ರಿ? ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 50. 50ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದ್ರಿ? ಇದು 50 ಐತಿ. 50ರ 1 ಮೈನಸ್ ಮಾಡಿದ್ರೆ 49 ಆಗ್ತದ. ಆದ್ರೆ ನಿಯಮದ ಪ್ರಕಾರ ಏನಾಗ್ತದಂದ್ರ ವಿ ಮತ್ತು ಎಕ್ಸ್ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕ್ರಿ ನಾವು. ಆಯನ್ನ ಎಲ್ ಎಂ ಡಿ ಇವುಗಳಿಂದ ವ್ಯವಕಲನ ಮಾಡೋಕೆ ಬರೋದಿಲ್ಲ. ಆಯನ್ನು ವಿ ಮತ್ತು ಎಕ್ಸ್ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ಐ ಮೀನ್ಸ್ 1 ಅಂದ್ರೆ 1 ಸರ್. ಹೌದು. ಐ ಅಂದ್ರೆ 1, ವಿ ಅಂದ್ರೆ 5, ಎಕ್ಸ್ ಅಂದ್ರೆ 10. ಇದನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕಪ್ಪ ಅಂದ್ರ ವಿಕ್ಸ್, ವಿ ಎಕ್ಸ್ ವಿಕ್ಸ್ ಅಂತ ನೆನಪಿಟ್ಕೋಬಹುದು ನೀವು. ಟ್ರಿಕ್ ಅದು ನೋಡಿ. 49 ಯಾವ ರೀತಿಯಾಗಿ ಬರಿಬಹುದು ನಾವು? 49 ಇದನ್ನ ಬಿಡಿಸಿ ಬರಿಬೇಕು. ನಾವು ಏನ್ ಮಾಡಬೇಕು? ಬಿಡಿಸಿ ಬರಿಬೇಕು. ಹೇಗೆ? 40 + 9. ಹೌದ್ರಿ? 49 + 9. ಈ 40 ಹೆಂಗ್ ಬರಿಬೇಕ್ರಿ ನಾವು? ನಮ್ಗೆ ಗೊತ್ತದ 50. ಎಲ್ಲ ಅಂದ್ರೆ ಎಷ್ಟ್ರಿ? 50. 50ರಲ್ಲಿ 10 ಕಳೆದ್ರೆ ಎಷ್ಟು ಬರ್ತದೆ? 40 ಪ್ಲಸ್ ಇಲ್ಲಿ ಎಷ್ಟೈತ್ರಿ? 9 ಐತಿ. 9 ಅಂದ್ರ 10ರಲ್ಲಿ ನೋಡಿ, ಒಂದನ್ನು ವಿ ಮತ್ತು ಎಕ್ಸ್, ಒಂದನ್ನು 5 ಮತ್ತು 10ರಿಂದ ಮಾತ್ರ ವ್ಯವಕಲನ ಮಾಡಬೇಕು. ನಾನು ನೋಡ್ರಿ 1ಅನ್ನು 10ರಿಂದ ಮಾತ್ರ ವ್ಯವಕಲನ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟಾಯ್ತು? ಇದು 9 ಆಯ್ತು. 10ರಲ್ಲಿ 1 9, 50ರಲ್ಲಿ 10 40. ಎಕ್ಸ್ ಎಲ್ ಎಕ್ಸ್ ಈ ರೀತಿಯೇ ಬರೀಬೇಕು. ಎಕ್ಸ್ ಎಲ್ ಐ ಎಕ್ಸ್ 10 50 1 10 ಅಂದ್ರ ಎಷ್ಟಾಗ್ತದೆ? ಇದು 49 ಎಷ್ಟಿದು? 49. ಈ ರೀತಿಯಾಗಿ ನಾವು ರೋಮನ್ ಸಂಖ್ಯೆಗಳನ್ನ ಬರೀಬೇಕು. ಅಂದ್ರೆ ನಿಯಮಗಳು ನಮಗೆ ಪರ್ಫೆಕ್ಟ್ ಆಗಿರ್ಬೇಕು. ನಿಯಮಗಳು ಪರ್ಫೆಕ್ಟ್ ಆಗಿದ್ವಪ್ಪ ಅಂದ್ರ ಎಂತ ರೋಮನ್ ಸಂಖ್ಯೆ ಕೊಟ್ಟರು ಕೂಡ ನಾವು ಸರಳವಾಗಿ, ಅತ್ಯಂತ ಸರಳವಾಗಿ ಬರೀಬಹುದು. ಈ ನಿಯಮ ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ. ಒಂದನ್ನು ಯಾವ ರೋಮನ್ ಸಂಖ್ಯೆಗಳಿಂದ ನಾವು ವ್ಯವಕಲನ ಮಾಡಬಹುದ್ರಿ? ವಿ ಮತ್ತು ಎಕ್ಸ್ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ಬೇರೆ ಸಂಖ್ಯೆಗಳಿಂದ ಎಲ್ ಆಗಿರ್ಬೋದು, ಎಂ ಆಗಿರ್ಬೋದು, ಡಿ ಆಗಿರ್ಬೋದು, ಅವುಗಳಿಂದ ವ್ಯವಕಲನ ಮಾಡೋಕೆ ಬರೋದಿಲ್ಲ. ನೆಕ್ಸ್ಟ್ ನಿಯಮ ನೋಡ್ತಾ ಹೋಗೋಣ. ನೋಡಿ, ಎಕ್ಸ್ ಅನ್ನು ಎಲ್ ಮತ್ತು ಸಿ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ಎಕ್ಸ್ ಅನ್ನು ಯಾವುದರಿಂದ ಮಾಡಬೇಕ್ರಿ ನಾವು? ಎಲ್ ಮತ್ತು ಸಿ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ಇವಾಗ 1ಅನ್ನು 5 ಮತ್ತು 10ರಿಂದ ಮಾತ್ರ ವ್ಯವಕಲನ ಮಾಡಬೇಕು. 10ಅನ್ನು
ಎಲ್ ಮತ್ತು ಸಿ ಅಂದ್ರೆ 50 ಮತ್ತು 100. ಎಲ್ ಅಂದ್ರ 50, ಸಿ ಅಂದ್ರ 100. ಇದು ಗೊತ್ತಿರಬೇಕು. ಎಕ್ಸ್ ಅನ್ನ 50 ಮತ್ತು 100ರಿಂದ ಮಾತ್ರ ವ್ಯವಕಲನ ಮಾಡಕ್ಕೆ ಸಾಧ್ಯ. ಇವಾಗ ನೋಡೋಣ. ಎಲ್ ಅಂದ್ರೆ 50ರಲ್ಲಿ 10 ಕಳೆದ್ರೆ ಎಷ್ಟಾಗ್ತದ? ಇವಾಗೇ ನಾನು ಹೇಳಿದ್ದೀನಿ, 40 ಆಗ್ತದೆ. ಎಷ್ಟಾಗ್ತದೆ? 40 ಆಗ್ತದೆ. ಈಗ ಸಿ ಅಲ್ಲಿ 10 ಕಳೆದ್ರೆ ಎಷ್ಟಾಗ್ತದ್ರಿ? ಇದು 100 ಒಳಗ ಎಡಕ್ಕಿದ್ರೆ ಏನ್ ಮಾಡ್ಬೇಕು ನಾವು? ವ್ಯವಕಲನ ಮಾಡ್ಬೇಕು, ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. 100 ಒಳಗೆ 10 ಕಳೆದ್ರೆ ಎಷ್ಟ್ರಿ? 90. ಈ ರೀತಿಯಾಗಿ ನಾವು ಮಾಡಬೇಕು. ಅತ್ಯಂತ ಸರಳವಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿಯಾಗಿದೆ. ಆದರೆ ನಿಯಮಗಳು ನಮಗೇನಾಗಿರ್ಬೇಕು? ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. 1ಅನ್ನು 5 ಮತ್ತು 10ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. 10ಅನ್ನು 50 ಮತ್ತು 100ರಿಂದ ಮಾತ್ರ ವ್ಯವಕಲನ ಮಾಡಬೇಕು. ಎಕ್ಸ್ ಅನ್ನ ಯಾವ ಯಾವಗಳಿಂದ ಮಾತ್ರ ವ್ಯವಕಲನ ಮಾಡಬೇಕ್ರಿ? ಎಲ್ ಸಿ ಅಂತ ನೆನ್ಪಿಟ್ಕೋಬಹುದು. ಎಲ್ ಸಿ. ಐ ಅಂದ್ರ ವಿಕ್ಸ್, ಎಕ್ಸ್ ಅಂದ್ರ ಎಲ್ ಸಿ. ನೆಕ್ಸ್ಟ್ ಸಿ ಅನ್ನು ಡಿ ಮತ್ತು ಎಂ ಗಳಿಂದ ಮಾತ್ರ ವ್ಯವಕಲನ ಮಾಡಬೇಕು. ಸಿ ಯಾವ್ದ್ರಿಂದ ವ್ಯವಕಲನ ಮಾಡಬೇಕ್ರಿ? ಎಂ ಡಿ ಅಂತ ನೆನ್ಪಿಟ್ಕೊಂಡ್ಬಿಡೋದು. ಎಂ ಡಿ. ಎಂ ಅಂದ್ರೆ ಎಷ್ಟ್ರಿ? 1000. ಡಿ ಅಂದ್ರ 500. ಈಗ 1000ದಲ್ಲಿ 900 ಬರಿಬೇಕಾಯ್ತು. ಹೆಂಗ್ ಬರಿಬೇಕ್ರಿ ನಾವು? 900 900 ಬರಿಬೇಕು. ಹೆಂಗ್ ಬರಿಬೇಕು? ಇದನ್ನ ಯಾವ ರೀತಿ ಬರಿಬೇಕು ನಾವು? 1000 ಮೈನಸ್ 100 ಈ ರೀತಿಯಾಗಿ ಬರ್ಕೋಬಹುದು. 1000ದಲ್ಲಿ 100 ಕಳೆದ್ರೆ ಎಷ್ಟ್ರಿ? 900 ಬರ್ತದ್ರಿ. ಈಗ 1000 ಅಂದ್ರೆ ಎಷ್ಟೈತ್ರಿ? 1000 ಅಂದ್ರ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಎಂ. 1000 ಅಂದ್ರ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಎಂ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೈನಸ್ 100 ಅಂದ್ರೆ ಎಷ್ಟ್ರಿ? ಸಿ. ಈಗ ಯಾವ ರೀತಿ ಮಾಡಬೇಕು? ಮೈನಸ್ ಅಂದ್ರೆ ಕಡಿಬೇಕಾಯ್ತಂದ್ರೆ ಏನ್ ಮಾಡಬೇಕು? ದೊಡ್ಡ ಸಂಖ್ಯೆ ಹಿಂದ್ಗಡೆ ಬರೀಬೇಕು. ಅಂದ್ರ 1000ದಲ್ಲಿ ಎಷ್ಟು ಮೈನಸ್ ಮಾಡ್ಬೇಕ್ರಿ ನಾವು? 100. ಎಷ್ಟಾಗ್ತದೆ ಇದು? 900. ಎಷ್ಟಾಗ್ತದೆ ಇದು? 900. ಈ ರೀತಿ ನಾವು ಬರಿತಾ ಹೋಗ್ಬೋದು. ಸಿ ಅನ್ನ ಎಂ ಮತ್ತು ಡಿ ಅಂದ್ರೆ 1000 ಮತ್ತು 500. 500 ಮತ್ತು 1000 ಮಾತ್ರ ವ್ಯವಕಲನ ಮಾಡಬೇಕು 100ಅನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ. ಈ ರೀತಿಯಾಗಿರ್ತಕ್ಕಂಥ ನಿಯಮಗಳು, ಎಲ್ಲ ನಿಯಮಗಳನ್ನು ನಾನು ಹೇಳಿದ್ದೀನಿ. ಈ ನೆಕ್ಸ್ಟ್ ಕೊನೆಯ ನಿಯಮ. ಇದು ಎಷ್ಟಾಗ್ತದ್ರಿ? ಇದು 10. ಇಲ್ಲಿ ಈ 1ಅನ್ನ ಏನ್ ಮಾಡ್ಬೇಕ್ರಿ? ಈ ದೊಡ್ಡ ಸಂಖ್ಯೆ ಎರಡು ದೊಡ್ಡ ಸಂಖ್ಯೆಗಳ ನಡುವೆ ಬಂದದ್ರಿ ಚಿಕ್ಕ ಸಂಖ್ಯೆ. ಎರಡು ದೊಡ್ಡ ಸಂಖ್ಯೆಗಳ ನಡುವೆ ಏನ್ ಬಂತು? ಒಂದು ಚಿಕ್ಕ ಸಂಖ್ಯೆ ಬಂದೈತಿ. ಇದು ಚಿಕ್ಕ ಸಂಖ್ಯೆ ಹೆಂಗ್ ಮಾಡ್ಬೇಕಂದ್ರೆ ಈಗ ಈ ಮುಂದೆ ತಕ್ಷಣದಲ್ಲಿರ್ತಕ್ಕಂಥ ಸಂಖ್ಯೆ ಒಳಗೆ ಏನ್ ಮಾಡ್ಬೇಕು? ಇದನ್ನ ಕಳಿಬೇಕು. ಎಡಕ್ಕಿದ್ರೆ ನಾ ಏನು ತಿಳಿದ್ರೆ ಅವಾಗಲೇ ಕಳಿಬೇಕಂತ ಹೇಳಿ. ಈ ದೊಡ್ಡ ಸಂಖ್ಯೆ ಎಡಕ್ಕೈತಿಲ್ರಿ, ಇದನ್ನ ಕಳಿಬೇಕು. 10 ಇದು ಎಷ್ಟೈತಿ? 10 ಪ್ಲಸ್ ಇದು ಎಷ್ಟಾಗ್ತದೆ? 10 ಒಳಗೆ ಬಂದೋದ್ರ 9 ಎಷ್ಟಾಗ್ತದೆ? ಇಕ್ವಲ್ ಟು 19 ಅಂತ. ಎಷ್ಟಾಗ್ತದ? 19. ಈ ರೀತಿಯಾಗಿ ಇದು ಕೊನೆಯ ನಿಯಮ. ಯಾವುದಾದ್ರು ಎರಡು ದೊಡ್ಡ ಸಂಖ್ಯೆಯ ನಡುವೆ ಏನಾದರೂ ಚಿಕ್ಕ ಸಂಖ್ಯೆ ಬಂದಾಗ ತಕ್ಷಣದಲ್ಲಿ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಬಲಗಡೆ ಇರ್ತಕ್ಕಂಥ ಸಂಖ್ಯೆ ಒಳಗೆ ಏನ್ ಮಾಡಬೇಕು ನಾವು? ಆ ಚಿಕ್ಕ ಸಂಖ್ಯೆಯನ್ನ ವ್ಯವಕಲನ ಮಾಡಬೇಕು. ಇಷ್ಟು ಈ ಎಲ್ಲಾ ನಿಯಮಗಳನ್ನು ನೀವೇನಾದ್ರೂ ಪರಿಪೂರ್ಣವಾಗಿ ಕಲಿತಿದ್ದೆ ಆದ್ರೆ ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥ ನಿಯಮಗಳನ್ನು ನಾನು ಹೇಳಿದ್ದೀನಿ. ಇನ್ನೊಂದ್ಸರಿ ನೀವು ವಿಡಿಯೋವನ್ನ ಪೂರ್ತಿಯಾಗಿ ಗಮನಿಸಿ. ನಿಮಗ ಎಲ್ಲ ರೋಮನ್ ಸಂಖ್ಯೆಗಳನ್ನ ಬರೀಲಿಕ್ಕೆ ಆಗ್ತದೆ. ಸರ್ ನಿಜವಾಗ್ಲೂ ನಮಗೆ ಭಾಳ ಅರ್ಥಗರ್ಭಿತವಾಗಿ ನಮ್ಮ ಮನವರಿಕೆ ಮಾಡಿದ್ರಿ ಸರ್ ತಾವು. ಧನ್ಯವಾದಗಳು. ನಿಮ್ದೇನು ವೆಕೇಶನ್ ಕ್ಲಾಸ್ ಏನಾದರೂ ಕಂಡಕ್ಟ್ ಮಾಡ್ತೀರಿ ಸರ್ ತಾವು? ಹೌದ್ರಿ, ನಾವು ಬೇಸಿಗೆ ಶಿಬಿರ ಅಂತಂದು ಏನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನು ಶಾಲೆಗಳು ರಜೆ ಕೊಡ್ತಾವಲ್ಲ ಆ ರಜೆ ದಿನ ಒಳಗೆ ನಾವು 2 ತಿಂಗಳ ವೆಕೇಶನ್ ಕ್ಲಾಸಸ್ ಅನ್ನ ಮಾಡ್ತೀವಿ. ಎಲ್ಲಿ? ಧಾರವಾಡದಲ್ಲಿ ಸರ್? ಹೌದು ಸರ್, ಧಾರವಾಡದಲ್ಲಿ ನಾವು ವೆಕೇಶನ್ ಕ್ಲಾಸಸ್ ಗಳನ್ನ ಮಾಡ್ತೀವಿ. ನೀವು ನಮ್ಮ ಸಂಸ್ಥೆಗೆ ಬಂದ್ರೆ ನಮ್ಮ ವಿದ್ಯಾರ್ಥಿಗಳು
ಏನಪ್ಪಾ ಅಂದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಏನಾಗ್ತದೆ ಅಂದ್ರೆ ಸಹಾಯ ಆಗ್ತದೆ. ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ನಾವು. ಗುಣಮಟ್ಟ ಅಂದ್ರೆ ಸಂಸ್ಕಾರದಿಂದ ನಾವೇನ್ ಮಾಡ್ತೀವಿ, ಶಿಕ್ಷಣ ಕೊಡ್ತೀವಿ. ನಾವು ಬರೀ ಪಾಠದಲ್ಲಿ ಇರ್ತಕ್ಕಂಥ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನು ಮಾತ್ರ ನಾವು ಕಲಿಸೋದಿಲ್ಲ. ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಆ ಮಕ್ಕಳಿಂದ ಮಾಡಿಸ್ತೀವಿ. ಆ ಮಕ್ಕಳಲ್ಲಿ ಯಾವ ಕಲೆ ಅದ, ಯಾವುದರಲ್ಲಿ ಅವನ ಆಸಕ್ತಿ ಅದ, ಆ ಆಸಕ್ತಿಯನ್ನ ನಾವೇನ್ ಮಾಡ್ತೀವಿ, ಹೊರ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅದರ ಜೊತೆಗೆ ಆ ವಿದ್ಯಾರ್ಥಿಯ ಏನು ಎಷ್ಟನೇ ತರಗತಿಯಲ್ಲಿ ಇರ್ತಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಗುಣಮಟ್ಟದ ರೀತಿಯಲ್ಲಿ ನಾವು ಬೋಧನೆಯನ್ನ ಮಾಡ್ತೀವಿ. ಒಳ್ಳೆ ಒಳ್ಳೆ ಶಿಕ್ಷಕರನ್ನ ನಾವು ಕರೆಸಿ ಮಾಡ್ತೀವಿ, ಬೋಧನೆಯನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಊಟ ವಸತಿಯ ಜೊತೆಗೆ ನಮ್ಮ ಕ್ಲಾಸಸ್ಗಳು ಲಭ್ಯವಾಗಿರ್ತವೆ. ಇದು ಧಾರವಾಡದಲ್ಲಿ ಇರ್ತಕ್ಕಂಥದ್ದು. ಧಾರವಾಡ ರಾಜಗುರು ಗುರುಕುಲ ಅಕಾಡೆಮಿ. ಹಾಸ್ಟೆಲ್ ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ ಸರ್? ಹೌದು ಸರ್, ಎಲ್ಲ ವಸತಿ ನಿಲಯ, ಹಾಸ್ಟೆಲ್ ಕೂಡ ಇದೆ, ಕೋಚಿಂಗ್ ಕ್ಲಾಸಸ್ ಕೂಡ ಇದೆ. ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಏನಾಗಿರಪ್ಪ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಇದೆ. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ ಇದೆ ರೀ ಸರ್? ಇದು 5ನೇ ತರಗತಿಯಿಂದ 10ನೇ ತರಗತಿವರೆಗೂ. ಈ 5ನೇ ಕ್ಲಾಸ್ನಿಂದ 9th ಫೌಂಡೇಶನ್ ಕ್ಲಾಸ್ ಮಾಡ್ತೀರಿ ತಾವು? ಹೌದು ಸರ್, 5th ಸ್ಟ್ಯಾಂಡರ್ಡ್ ಅಂತ ಹಿಡ್ಕೊಂಡು ಅಪ್ ಟು 9th ಸ್ಟ್ಯಾಂಡರ್ಡ್ ವರೆಗೆ ನಾವೇನ್ ಮಾಡ್ತೀವಿ, ಫೌಂಡೇಶನ್ ಕ್ಲಾಸಸ್ ಅಂತ. ಫೌಂಡೇಶನ್ ಕ್ಲಾಸಸ್ ಯಾಕೆ ಮಾಡ್ತೀವಪ್ಪ ಅಂದ್ರೆ ನಾವು ನೋಡ್ರಿ, ಯಾವುದೇ ಒಂದು ಬಿಲ್ಡಿಂಗ್ ಗಟ್ಟಿ ಮುಟ್ಟಿಯಾಗಿರ್ಬೇಕಪ್ಪ ಅಂದ್ರ ಕೆಳಗಡೆ ತಳಹದಿ ಏನಾಗಿರ್ಬೇಕು, ಅದು ಫಸ್ಟ್ ಗಟ್ಟಿಯಾಗಿರ್ಬೇಕು. ಅದು ಗಟ್ಟಿಯಾಗಿರ್ತಪ್ಪ ಅಂದ್ರ ನಾವೇನ್ ಮಾಡ್ತೀವಿ, ಮೇಲ್ಗಡೆ ನೀವು ಯಾವ ರೀತಿಯಾಗಿ ಕಟ್ಟಿದ್ರು ಕೂಡ ಗಟ್ಟಿಯಾಗಿರ್ತದೆ, ಅದು ಗಟ್ಟಿರಬೇಕು. ಟೀಚರ್ ಸ್ಟಾಪ್ ಎಲ್ಲ ಹೆಂಗೆ ಸರ್? ಸರ್, ಟೀಚರ್ ಸ್ಟಾಫ್ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಸಂಸ್ಕಾರವಾಗಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಯಾವ ಶಿಕ್ಷಕರು ನೀಡ್ತಾರಲ್ಲ ಅಂತ ಶಿಕ್ಷಕರನ್ನ ನಾವು ಕರೆದುಕೊಂಡು ಬಂದು ಬೋಧನೆ ಮಾಡ್ತೀವಿ. ಶಿಕ್ಷಕರು ಯಾವ ರೀತಿಯಾಗಿರ್ತಾರಪ್ಪ ಅಂದ್ರೆ ನಮ್ಮಲ್ಲಿ 20 ರಿಂದ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಅನುಭವ ಇರಬೇಕು. ಅನುಭವ ಶಿಕ್ಷಕರಿಂದ ನಾವು ಬೋಧನೆಯನ್ನು ಮಾಡ್ತೀವಿ. ಇಲ್ಲಿ ನಾವು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ, ಒಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕಂತ ನಾವು ಮಾಡ್ತಾ ಇರತಕ್ಕಂಥದ್ದು. ಈಗ ಅಡ್ಮಿಷನ್ ಸ್ಟಾರ್ಟ್ ಅದ ಸರ್? ಹೌದು ಸರ್, ಎಲ್ಲ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಲಿಮಿಟೆಡ್ ಸೀಟ್ಗಳು ಲಭ್ಯ ಆಗಿರ್ತವೆ. ಒಂದು 100 ವಿದ್ಯಾರ್ಥಿಗಳಿಗೆ ಮಾತ್ರ ನಾವೇನ್ ಮಾಡ್ತೀವಿ, ಆ ಶಿಕ್ಷಣ ಕೊಡ್ತಕ್ಕಂಥದ್ದು. ಯಾಕಂದ್ರೆ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಸರಿಯಾಗಿ ಗಮನಿಸೋಕ್ಕಾಗೋದಿಲ್ಲ. ಅವ್ರನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತದೆ ವಿದ್ಯಾರ್ಥಿ ಅನ್ನೋದನ್ನ ನಾವು ಗಮನಿಸೋಕ್ಕಾಗೋದಿಲ್ಲ. ಒಂದು ತರಗತಿಗೆ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ ಸರ್? ಒಂದು ತರಗತಿ 30 ವಿದ್ಯಾರ್ಥಿಗಳು ಸರ್. ಮತ್ತೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಸಪರೇಟ್ ಕ್ಲಾಸಸ್? ಹೌದು ಸರ್, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂಗೆ ನಾವೇನ್ ಮಾಡ್ತೀವಿ, ಸಪರೇಟ್ ಕ್ಲಾಸ್ಗಳನ್ನು ತೆಗೆದುಕೊಳ್ತೀವಿ. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ತರಗತಿಗಳನ್ನ ಕ್ಲಾಸ್ಗಳನ್ನ ತೆಗೆದುಕೊಳ್ತೀವಿ. ಸ್ವಲ್ಪ ತಮಗೆ ತೊಂದರೆ ಇಲ್ಲ ಅಂದ್ರೆ ತಮ್ಮದು ಪಾಂಪ್ಲೆಟ್ ಏನಾದರೂ ಇದ್ರೆ ಸ್ವಲ್ಪ ನಮಗೆ ತೋರಿಸ್ತೀರಿ? ಓಕೆ ಸರ್, ಒಂದೇ ಸೆಕೆಂಡ್ ತೋರಿಸ್ತೀನಿ ಪ್ಲೀಸ್. ಇದು ಧಾರವಾಡದಲ್ಲಿದೆ ಅಂತ ನೋಡ್ರಿ, ಚೆನ್ನಾಗಿದೆ. ಒಳ್ಳೆ ಟೀಚರ್ ಸ್ಟಾಪ್ ಇದೆ ಅನ್ನಿಸ್ತದ. ಕಂಟೆಂಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸಿಗೆ, ಬೀಡಿಂಗ್ ಇಂಪಾರ್ಟೆಂಟ್. ಕಾಂಪ್ಲೆಕ್ಸ್ DRG ಧಾರವಾಡ ರಾಜಗುರು ಗುರುಕುಲ ವೆಕೇಶನ್ ಕ್ಲಾಸಸ್ ಅಪ್ ಟು 4th to 9th ಸ್ಟ್ಯಾಂಡರ್ಡ್ ವರೆಗೂ ಕೂಡ ನಾವು ಫೌಂಡೇಶನ್ ಕ್ಲಾಸಸ್ ಹಾಕ್ತೀವಿ. 8th, 9th, 10th ಕೂಡ ಲಭ್ಯ ಇದೆ. 10ನೇ ತರಗತಿಯು ನಾವೇನು ಹೇಳ್ತೀವಿ ಅಂದರೆ ಸಿಲೆಬಸ್ ಅನ್ನು ಹೇಳ್ತೀವಿ. ನೋಡಿ, ಇದು ನಮ್ಮ ಪಾಂಪ್ಲೆಟ್. ಇದು ಧಾರವಾಡದಲ್ಲಿರ್ತಕ್ಕಂಥ ವೆಕೇಶನ್ ಕ್ಲಾಸಸ್. ಈ ರೀತಿಯಾಗಿರ್ತಕ್ಕಂಥ ಬಿಲ್ಡಿಂಗ್ ಇಲ್ಲಿದೆ ಐತಿ, ಇಲ್ಲಿ ಕೆಳಗಡೆ ಐತಲ್ರಿ, ಇದೇ ಬಿಲ್ಡಿಂಗ್. ಇದು ಲಾಸ್ಟ್ ಇಯರ್ ಪಿಕನ್ಸ್? ಹೌದ್ರಿ, ಹೋದ ವರ್ಷದ ಸರ್ ಇದು. ಇದೇ ಬಿಲ್ಡಿಂಗ್ ಅಲ್ಲಿ ನಾವು ವೆಕೇಶನ್ ಕ್ಲಾಸಸ್ ಮಾಡ್ತಾ ಇರೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮಗೆ ಏನಾದರೂ ನಮ್ಮ ನಂಬರ್ ಇದೆ, ನಂಬರನ್ನು ಹೇಳ್ತೀನಿ, ತೆಗೆದುಕೊಳ್ಬೋದು. ಅತ್ಯಂತ ಸರಳವಾಗಿರ್ತಕ್ಕಂಥ ಬೋಧನೆ ಮಾಡ್ತೀವಿ ನಾವು. ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳ ಯಾವುದೇ ಒಂದು ನಲಿಯುತ್ತ ಕಲಿ. ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಲಿಯುತ್ತ ಕಲಿ. ವಿದ್ಯಾರ್ಥಿಗಳನ್ನು ನಲಿಯುತ್ತ ನಾವೇನ್ ಮಾಡ್ತೀವಿ, ಆ ಬೋಧನೆ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ 9964206918. ತಮ್ಮಲ್ಲಿ ಹೇಳುವಂಥ ಸಬ್ಜೆಕ್ಟ್ ಸರ್? ಒಂದು ಸೆಕೆಂಡ್ ನಂಬರ್ ಹೇಳ್ತೀನಿ, 99
942061 ಇನ್ನೊಂದು ಸಾರಿ ಹೇಳ್ತೀನಿ 9964206918 ಮೃತ್ಯುಂಜಯ ಅಂತ ನಮ್ಮ ಅಕಾಡೆಮಿಯ ಅಧ್ಯಕ್ಷರು. ಓಕೆ ಸರ್, ತಮ್ಮಲ್ಲಿ ಸಬ್ಜೆಕ್ಟ್ ಯಾವ ಅಂತ ನಮ್ಗೆ ಸ್ವಲ್ಪ ತಿಳಿಸ್ರಿ. ನಮ್ಮಲ್ಲಿ ಸಬ್ಜೆಕ್ಟ್ಸ್ ಯಾವ ಬರ್ತಪ್ಪ ಅಂದರೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್ ಗ್ರಾಮರ್, ಗಣಿತ, ವಿಜ್ಞಾನ, ಆಂಗ್ಲ ಭಾಷೆ ಮತ್ತು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ. ಸಮಾಜ ವಿಜ್ಞಾನ ಸರ್? ಸೋಷಿಯಲ್ ಸೈನ್ಸು ಕೂಡ ನಾವು ಸಮಯ ಸಿಕ್ಕರೆ ಅದನ್ನು ಕೂಡ ನಾವು ಹೇಳ್ತೀವಿ. ಸಮಾಜ ವಿಜ್ಞಾನ ಕೂಡ ನಾವು ಬೋಧನೆಯನ್ನು ಮಾಡ್ತೀವಿ. ಟೀಚರ್ಸ್ ಎಲ್ಲ ಸಪ್ರೇಟ್ ಇರ್ತಾರಾ ಸರ್? ಹೌದು, ಎಲ್ಲ ಒಂದೊಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಶಿಕ್ಷಕರನ್ನ ನಾವು ನೇಮಕವನ್ನು ಮಾಡಿದ್ದೀವಿ. ಫೀಸ್ ಎಲ್ಲ ಎಷ್ಟು ಇರ್ತದೆ ಸರ್ ಹಣ? ಸರ್ ಫೀಸು 15,000 ರೂಪಾಯಿ ಇದೆ. ಊಟ ವಸತಿ ಎಲ್ಲ ಸೇರಿಬಿಟ್ಟು ಜೊತೆಗೆ ನಾವು ನೋಟ್ಸ್ಗಳನ್ನು ಕೂಡ ನಾವು ಕೊಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಕೊಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಅವ್ರು ಕೂಡ ಅವರಲ್ಲಿ ಕೂಡ ನಾವು ನೋಟ್ಸ್ಗಳನ್ನು ತಯಾರು ಮಾಡಿಸ್ತೀವಿ. ಮತ್ತು ನಾವೇನು ಮಾಡ್ತೀವಿ, ದಿನನಿತ್ಯ ಪರೀಕ್ಷೆಗಳನ್ನು ತೆಗೆದುಕೊಳ್ತೀವಿ. ಯಾವ ರೀತಿ ಅವರು ಪರೀಕ್ಷೆಗೆ ಒಟ್ಟ ಹೆದರಬಾರ್ದು ಆ ರೀತಿ ನಾವೇನು ಮಾಡ್ತೀವಿ, ಅದನ್ನು ಪ್ರಿಪೇರ್ ಮಾಡ್ತೀವಿ. ಟೋಟಲ್ 45 ಡೇಸ್ ಸರ್? ಹೌದು, 45 ದಿನ. ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ವಿಡಿಯೋವನ್ನು ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸ್ನೇಹಿತರು ಅವರಿಗೆಲ್ಲ ಶೇರ್ ಮಾಡಬೇಕು. ಧನ್ಯವಾದ. ಜೈ ಹಿಂದ್.